ಸುದ್ದಿಗೆ ಸ್ಪಂದನೆ ಬಿಪಿಎಸ್ ನೆರವು. ಬಿಪಿಎಸ್ ಸಂಘದಿಂದ ಮಾನವೀಯ ಸಹಾಯ. ಪಾವಗಡ ತಾಲೂಕಿನ ಬ್ಯಾಡನೂರು ಕಾಲೋನಿಯಲ್ಲಿ ಅಜಾಗರೂಕತೆಯಿಂದ ಬಿದ್ದು ಹಾಸಿಗೆ ಹಿಡಿದಿರುವ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಪ್ಪ ಅವರ ಸಂಕಷ್ಟದ ಸ್ಥಿತಿಯನ್ನ ನಿಮ್ಮ ಲೀಡ್ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಭಾರತೀಯ ಪರಿವರ್ತನಾ ಸಂಘದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೆರವನ್ನ ನೀಡಿದ್ದಾರೆ. ಸುದ್ದಿ ಗಮನಿಸಿದ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೆ ಹೈಕೋರ್ಟ್ ವಕೀಲರಾದ ಪ್ರೊಫೆಸರ್ ಹರಿರಾಮ್ ರವರು ಜಿಲ್ಲಾಧ್ಯಕ್ಷ ಕೆಂಚರಾಯ್ ಅವರ ನೇತೃತ್ವದ ತಂಡದೊಂದಿಗೆ ನರಸಿಂಹಪ್ಪ ಅವರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ. ಇದೇ ವೇಳೆ ಮನೆಗೆ ಅಗತ್ಯವಾದ ಅಡುಗೆ ಸಾಮಗ್ರಿಗಳು ಮತ್ತು ಆರ್ಥಿಕ ಸಹಕಾರ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ನೊಂದವರ ನೋವಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ನರಸಿಂಹಪ್ಪ ಅವರು ಬೇಗ ಗುಣಮುಖರಾಗಲಿ ಎಂದು ಆಶಿಸುತ್ತೇವೆ ಎಂದು ರಾಜ್ಯಾಧ್ಯಕ್ಷ ಹರಿರಾಮ್ ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ರಾಂಬಾಬು, ತುಮಕೂರು ಜಿಲ್ಲಾಧ್ಯಕ್ಷ ಎಚ್ ಕೆಂಚರಾಯ, ತಾಲೂಕು ಅಧ್ಯಕ್ಷ ಎಚ್ ಈರಣ್ಣ, ಮುಖಂಡರಾದ ಹನುಮಂತರಾಯಪ್ಪ, ವೈಎನ್ ಹೊಸಕೋಟೆ ಹೋಬಳಿ ಮುಖಂಡ ಅಂಜಿ, ಕುಮಾರಸ್ವಾಮಿ, ಎಚ್ ಉಗ್ರಪ್ಪ, ನಾಗರಾಜು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹಿರಿಯರಾದಂಥ ನರಸಿಂಹಪ್ಪನವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಹಾಸಿಗೆ ಹಿಡಿದಿದ್ದಾರೆ. ಇತ್ತೀಚೆಗೆ ನಮ್ಮ ಗೆಳೆಯ ನವೀನ್ ಕಿಲಾರ್ಲವಿ ಅವರು ಅವರ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಹಾಗಾಗಿ ನಾವು BPSನ ಅದೆಲ್ಲ ತಾಲೂಕಿನ ಅಧಿಕಾರಿಗಳು ಅವ್ರಿಗೆ ಒಂದಿಷ್ಟು ನಮ್ಮ ಕೈಯಲ್ಲಾದಷ್ಟು ಮೊದಲು ಅವ್ರ ಜೊತೆಗೆ ನಿಂತ್ಕೊಳ್ಳೋಣ ಅಂತ ಸಂಬಂಧ ಅವ್ರು ಎಲ್ಲೂ ಓಡಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ BPS ವತಿಯಿಂದ ಒಂದಿಷ್ಟು ಅವರಿಗೆ ಮನೆಗೆ ಬೇಕಾಗುವಂಥ ಪ್ರಯತ್ನವನ್ನು ತಂದುಕೊಟ್ಟಿದ್ದೀವಿ. ಬಹಳಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಸಮಾಜದ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಇಂಥ ಟೈಮಲ್ಲಿ ನಾವೆಲ್ಲ ನೆರವಾಗಬೇಕಾಗ್ತದೆ. ಹಾಗಾಗಿ ದಯಮಾಡಿ ತಾಲೂಕು ಬೇರೆ ಬೇರೆ ಕಡೆ ಯಾರಾದರೂ ಒಂದಿಷ್ಟು ಅನುಕೂಲವಾಗಿದ್ದೀರಿ, ಇಂಥ ಸಮಯದಲ್ಲಿ ಅವ್ರಿಗೆ ನಾವೆಲ್ಲ ನೆರವಾಗಿ ನೀಡಬೇಕಾಗ್ತದೆ. ಹಾಗಾಗಿ ಬೇರೆಯವರು ಕೂಡ ಸಹಾಯ ಮಾಡಬೇಕು, ನಮಗೆ ಸಹಾಯ ಮಾಡಿ ಅಂತ ಅವ್ರಿಗೆ ಯಾವ ಇದು ಅಂತ ಕೇಳಿದ್ದೇನೆ. ನಮ್ಮ ಕೈಲಾಗಿದ್ದು ನಾವು ಮಾಡ್ಬೇಕಂತ ಇವತ್ತು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಪಾವಗಡ ತಾಲೂಕಿನ ಹರಿರಾಮ್ ಸರ್ ಅವರ ನೇತೃತ್ವದಲ್ಲಿ ಏನು ಶಿಬಿರಗಳು ಮಾಡಿದ್ರು, ಅಲ್ಲಿ ತಯಾರಾದಂಥ ನಮ್ಮ ಹುಡುಗರು ಕೂಲಿ ಕೆಲಸ ಮಾಡ್ಕೊಂಡು ಧನ್ಯವಾದಗಳನ್ನ ತಿಳಿಸ್ತಾ, ಈ ರೀತಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಕೈಲಾದಷ್ಟು ನಾವು ಎಜುಕೇಷನ್ನು, ಶಿಕ್ಷಣ ಈ ಥರದ್ದು ಕೂಡ ನಾವೆಲ್ಲ ಹರಿರಾಮ್ ಸರ್ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೇವೆ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.